ಇಂದು ಲೋಕ ಚುನಾವಣೆಯ 7ನೇ ಹಂತದ ಮತದಾನ 7 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಲೋಕ ಚುನಾವಣೆಯ 7ನೇ ಹಂತದ ಮತದಾನ ನಡೆಯುತ್ತಿರುವಂತದ್ದು. ಅಂತಿಮ ಹಂತದ ಮತದಾನ 7 ರಾಜ್ಯ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನ ನಡೀತಾ ಇದೆ. ಚುನಾವಣಾ ಅಖಾಡದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಭಿಜಿತ್ ದಾಸ್, ಅನುರಾಗ್ ಠಾಕೂರ್, ರವಿ ಕಿಶನ್, ಚರಣ್ಜಿತ್ ಸಿಂಗ್ ಸೇರಿ ಹಲವರು ಈ ಲೋಕ ಚುನಾವಣೆಯ ಕಣದಲ್ಲಿದ್ದಾರೆ. ಜೂನ್ 4ರಂದು ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ 18ನೇ ಲೋಕಸಭೆಯ 7ನೇ ಮತ್ತು ಅಂತಿಮ ಹಂತದ ಮತದಾನ ಇವತ್ತು ನಡೀತಾ ಇರುವಂತದ್ದು. ಇದರೊಂದಿಗೆ ಚುನಾವಣೆಯ ಅಂತಿಮ ಘಟ್ಟ ತಲುಪಿರುವಂತದ್ದು. ಜೂನ್ 4ರಂದು ಮತ ಎಣಿಕೆ ನಡೆಯುತ್ತೆ. ಈ ಅಂತಿಮ ಹಂತದ ಸಮರದಲ್ಲಿ 8 ರಾಜ್ಯ ಕೇಂದ್ರಾಡಳಿತ ಪ್ರದೇಶ, 57 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ, 10.6 ಕೋಟಿ ನೋಂದಾಯಿತ ಮತದಾರರಿದ್ದಾರೆ. 1.09 ಲಕ್ಷ ಮತದಾನ ಕೇಂದ್ರಗಳು, 10.90 ಲಕ್ಷ ಮತಗಟ್ಟೆ ಅಧಿಕಾರಿಗಳ ನೇಮಕ ಆಗಿರುವಂತದ್ದು. 42 ಒಡಿಶಾ ವಿಧಾನಸಭೆಯ ಸ್ಥಾನಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೀತಾ ಇದೆ. 18ನೇ ಲೋಕಸಭಾ ಚುನಾವಣೆ ಇದೀಗ ಅಂತಿಮ ಹಂತಕ್ಕೆ ತಲುಪಿರುವಂತದ್ದು. ಇವತ್ತು ಚುನಾವಣೆ ನಡೆದ್ರೆ ಬಹುತೇಕ 18ನೇ ಲೋಕಸಭಾ ಚುನಾವಣೆ ಸಂಪೂರ್ಣವಾಗಿ ಮುಕ್ತಾಯವನ್ನ ಕಂಡಂತೆ ಕಾಣುತ್ತೆ. ಇನ್ನೇನಿದ್ರು ಚುನಾವಣೆಯ ಫಲಿತಾಂಶದತ್ತ ಎಲ್ಲರ ನಿರೀಕ್ಷೆ ಇರುವಂತದ್ದು. 7ನೇ ಹಂತದಲ್ಲಿ 8 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 57 ಲೋಕಸಭಾ ಕ್ಷೇತ್ರಗಳಲ್ಲಿ ಜನ ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಮತಯಂತ್ರಗಳೊಂದಿಗೆ ಚುನಾವಣಾ ಸಿಬ್ಬಂದಿ ಈಗಾಗಲೇ ಮತಗಟ್ಟೆಯನ್ನ ತಲುಪಿರುವಂತದ್ದು. 13 ವಿಶೇಷ ರೈಲು ಮತ್ತು 8 ಹೆಲಿಕಾಪ್ಟರ್ಗಳ ಮೂಲಕ ಚುನಾವಣಾ ಸಿಬ್ಬಂದಿ ಮತ್ತು ಭದ್ರತಾ ಸಿಬ್ಬಂದಿಯನ್ನ ಕಳುಹಿಸಿಕೊಡಲಾಗಿದೆ. ಈ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರವಿಶಂಕರ್ ಪ್ರಸಾದ್, ಕಂಗನಾ ರಣಾವತ್, ಮನೀಶ್ ತಿವಾರಿ, ಅನುಪ್ರಿಯಾ ಪಟೇಲ್, ಆನಂದ್ ಶರ್ಮಾ, ಮೀಸಾ ಭಾರತಿ, ಅಭಿಷೇಕ್ ಬ್ಯಾನರ್ಜಿ, ಚರಣ್ಜಿತ್ ಚನ್ನಿ, ಅನುರಾಗ್ ಠಾಕೂರ್ ಸೇರಿದಂತೆ ಹಲವರ ಗಣ್ಯರ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಮೊದಲ 6 ಹಂತಗಳಲ್ಲಿ ಕ್ರಮವಾಗಿ 66.14%, 66.71%, 65.68%, 69.16%, 62.2% ಮತ್ತು 63.36% ಮತದಾನ ಆಗಿರುವಂತದ್ದು. ಎಲೆಕ್ಷನ್ ಸಂಬಂಧಪಟ್ಟಂಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಂದು ಲೋಕಸಭಾ ಚುನಾವಣೆಯ 7ನೇ ಹಂತದ ಮತದಾನ ನಡೆಯುತ್ತಿರುವಂತದ್ದು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮತದಾನ ಮಾಡಿದ್ದಾರೆ. ಗೋರಖ್ಪುರದಲ್ಲಿ ಯೋಗಿ ಆದಿತ್ಯನಾಥ್ ವೋಟಿಂಗ್ ಮಾಡಿರುವಂತದ್ದು. ಹಿಮಾಚಲ ಪ್ರದೇಶದಲ್ಲಿ ಜೆಪಿ ನಡ್ಡಾ ಮತದಾನ ಮಾಡಿದ್ದಾರೆ. ಪಂಜಾಬ್ನ ಎಲ್ಲ 13 ಮತ್ತು ಹಿಮಾಚಲ ಪ್ರದೇಶದ 4 ಸ್ಥಾನಗಳು
ಉತ್ತರ ಪ್ರದೇಶದ 13 ಕ್ಷೇತ್ರಗಳು, ಪಶ್ಚಿಮ ಬಂಗಾಳದ 9, ಬಿಹಾರದ 8, ಒಡಿಶಾದ 6, ಜಾರ್ಖಂಡ್ನ 3 ಮತ್ತು ಚಂಡೀಗಢ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಮುಖ್ಯವಾಗಿ ಯುಪಿಯ ಮುಖ್ಯಮಂತ್ರಿಯಾಗಿರುವಂತಹ ಯೋಗಿ ಆದಿತ್ಯನಾಥ್ ಮತದಾನ ಮಾಡಿರುವಂತದ್ದು. ಗೋರಖ್ಪುರದಲ್ಲಿ ಯೋಗಿ ಆದಿತ್ಯನಾಥ್ ವೋಟಿಂಗ್ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ JP ನಡ್ಡಾ ಅವರು ಮತದಾನ ಮಾಡಿರುವಂತದ್ದು. ಲೋಕಸಭಾ ಚುನಾವಣೆ ಅಂತಿಮ ಹಂತಕ್ಕೆ ತಲುಪಿರುವಂತಹದ್ದು. ಮುಖ್ಯವಾಗಿ 7ನೇ ಹಂತದ ಈ ಮತದಾನದಲ್ಲಿ ಯುಪಿ CM ಯೋಗಿ ಆದಿತ್ಯನಾಥ್ ಅವರು ಮತದಾನ ಮಾಡಿರುವಂಥದ್ದು. ಗೋರಖ್ಪುರದಲ್ಲಿ ಯೋಗಿಯವರು ತಮ್ಮ ಮತ ಹಕ್ಕನ್ನು ಚಲಾಯಿಸಿದ್ದಾರೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಹಿಮಾಚಲ ಪ್ರದೇಶದಲ್ಲಿ JP ನಡ್ಡಾ ಮತದಾನ ಮಾಡಿರುವಂಥದ್ದು. ಬಹುಶಃ 18ನೇ ಲೋಕಸಭಾ ಚುನಾವಣೆಯ 7ನೇ ಅಂತಿಮ ಹಂತದ ಮತದಾನ ಇವತ್ತು ಮುಕ್ತಾಯಗೊಳ್ಳಲಿದೆ. ಯೋಗಿ ಆದಿತ್ಯನಾಥ್ ಭವಿಷ್ಯದ ಬಿಜೆಪಿಯ ಪ್ರಧಾನಮಂತ್ರಿಯ ಅಭ್ಯರ್ಥಿ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಗೊತ್ತಿಲ್ಲ, ಯೋಗಿ ಏನು ನರೇಂದ್ರ ಮೋದಿಯವರ ನಂತರ ಯೋಗಿಯವರು ಆ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿ ಬಿಜೆಪಿಯಲ್ಲಿ ಹೇಳಲಾಗ್ತಾ ಇದೆ. ಅಂತಹ ಬಿಜೆಪಿಯ ಪ್ರಮುಖ ಲೀಡರ್ ಮತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಅದೇ ರೀತಿ JP ನಡ್ಡಾ ಬಿಜೆಪಿಯ ಮುಖ್ಯ ಲೀಡರ್ ಅವರು ಕೂಡ ತಮ್ಮ ಮತ ಹಕ್ಕನ್ನು ಚಲಾಯಿಸಿ ಮಾಧ್ಯಮಗಳಿಗೆ ತಮ್ಮ ತೋರು ಬೆರಳನ್ನ ತೋರಿಸ್ತಾ ಇರುವಂಥದ್ದು. ಹದಿನೆಂಟನೇ ಲೋಕಸಭಾ ಚುನಾವಣೆಯ ದೇಶದ ಅಭ್ಯರ್ಥಿಗಳ ಭವಿಷ್ಯ ಇದೀಗ ಮತಗಟ್ಟೆಗೆ ಸೇರಿರುವಂಥದ್ದು. ಇನ್ನೇನಿದ್ರು ಜೂನ್ 4ರಂದು ಇವತ್ತು ಕಂಪ್ಲೀಟ್ ಆದರೆ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ, ಯಾವ ಸ್ಥಾನ ಹೆಚ್ಚು ಸ್ಥಾನವನ್ನು ಪಡೆಯುತ್ತೆ, ಅಧಿಕಾರದ ಗದ್ದುಗೆ ಯಾರಿಗೆ, ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳು, ಇವುಗಳ ಲೆಕ್ಕಾಚಾರ ನಡೆಯುವಂಥದ್ದು. ಎಲ್ಲರ ಚಿತ್ತ ಜೂನ್ 4ರತ್ತ. अपने पैतृक गांव विजयपुर में अपने बूथ पर आकर वोट देने का सौभाग्य प्राप्त हुआ और अपने बूथ पर सबसे पहला वोट मुझे देने का सौभाग्य प्राप्त हुआ। मैं सबसे अपील करता हूं कि सशक्त भारत के लिए, सक्षम भारत के लिए, सामर्थ्यवान भारत के लिए और आत्मनिर्भर भारत के लिए सभी मतदाता ज्यादा से ज्यादा मतों के साथ अपना मतदान का प्रयोग करें और सभी मतदाता भारी संख्या में आकर अपने मतदान का प्रयोग करके प्रजातंत्र को भी मजबूत बनाएं और भारत को समर्थ भारत, सक्षम भारत, आत्मनिर्भर भारत और विकसित भारत इस संकल्प को पूरा करने में अपना योगदान करें। आज प्रातः यहाँ मुझे अपने गांव वासियों से भी, अपने भाई बहनों से भी मिलने का सौभाग्य प्राप्त हुआ। मन को भी बहुत अच्छा लगा, पुराने मित्रों से भी मिलने का सौभाग्य प्राप्त हुआ और मैं इसको प्रजातंत्र का त्योहार मानता हूँ, उत्सव मानता हूँ और प्रजातंत्र को मजबूत करने का इस उत्सव को ज्यादा से ज्यादा लोग मनाएं और
सामर्थ्यवान भारत को आगे बढ़ाने में अपना योगदान करें। आज अंतिम चरण में 8 राज्यों के 57 सीटों पर मतदान हो रहा है। उत्तर प्रदेश की भी इन 13 सीटों पर, जो हमारी पूर्वी उत्तर प्रदेश में महाराजगंज, गोरखपुर, कुशीनगर, देवरिया, सलेमपुर, बलिया, घोसी, गाजीपुर, वाराणसी, चंदौली, मिर्जापुर, रावड़सगंज, ये सभी सीट्स हैं। इन सब पे इलेक्शन प्रारंभ हो चुका है। मौसम की विपरीत परिस्थितियों के बावजूद भी मतदाताओं ने जो उत्साह दिखाया है, मैं सबसे पहले उन सभी मतदाताओं के प्रति हृदय से आभार व्यक्त करता हूं जिन्होंने लोकतंत्र के प्रति अपनी आस्था को व्यक्त करते हुए भीषण गर्मी में, टेम्परेचर इस समय 50 डिग्री के आसपास जा रहा है, जो संभवतः कई वर्षों के बाद और कई दशकों के बाद इस प्रकार की स्थिति हम सबको देखने को मिल रही है। लेकिन इस सब के बावजूद भी जनता का उत्साह कम नहीं है, बल्कि वह और भी मजबूती के साथ देश के अंदर नई सरकार गठन करने के लिए सरकारों के कार्यों का, कुछ सरकारों के कारनामों का अवलोकन करते हुए आज उसका मूल्यांकन कर रही है और उसके अनुसार मतदान भी कर रही है।